ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 31. ಆಚರಣೆಗಳು ಸುಂದರವಾಗಿದ್ದರೂ ಸುಸ್ತಾದ ಜೀವಕ್ಕೆ ಅವು ಕೆಲವೊಮ್ಮೆ ಸವಾಲಿನಂತೆ ತೋರುತ್ತವೆ. ಅವನಿ ಮದುವೆಯ ಸಂಭ್ರಮವನ್ನು ಮುಗಿಸಿ ಹೊಸ ಮನೆಗೆ ಕಾಲಿಟ್ಟಿದ್ದೇನೋ ನಿಜ, ಆದರೆ ಅಲ್ಲಿ ಅವಳ ತಾಳ್ಮೆಯನ್ನು ಪರೀಕ್ಷಿಸಲು ಸಂಪ್ರದಾಯದ ರೂಪದಲ್ಲಿ ಮತ್ತಷ್ಟು ಪರೀಕ್ಷೆಗಳು ಕಾಯುತ್ತಿದ್ದವು. ಅವನಿ ಈ ಮದುವೆಯ ಸುದೀರ್ಘ ದಿನವನ್ನು ಹೇಗೆ ಅಂತ್ಯಗೊಳಿಸುತ್ತಾಳೆ ನೋಡಬೇಕು. ಗೃಹ ಪ್ರವೇಶ. ಆದಿತ್ಯನ ಮನೆಯ ಹೊಸಿಲಿನಲ್ಲಿ ಸಂಪ್ರದಾಯ ಮತ್ತು ಪ್ರೀತಿಯ ಅಲೆಗಳೇ ಎದ್ದಿದ್ದವು. ಆದಿತ್ಯನ ಅತ್ತೆ ಅವನ ಪಾದ ತೊಳೆದು ತಿಲಕವಿಟ್ಟು ಹರಸಿದರು. ಅವನಿ ಪ್ರತಿಯೊಂದು ಚಲನೆಯನ್ನು ಕುತೂಹಲದಿಂದ ಗಮನಿಸುತ್ತಿದ್ದಳು. ಇಂದಿನಿಂದ ನಮ್ಮಿಬ್ಬರ ನೆನಪುಗಳು ವಾಸ್ತವಕ್ಕೆ ತಿರುಗುವ ಸಮಯ ಎಂದು ಅವಳ ಮನಸ್ಸು ಪಿಸುಗುಟ್ಟಿತು. ನಂತರ ಅವನಿಯ ತಾಯಿ ಮಗಳ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ಮುಡಿಗೆ ಹೂವಿಟ್ಟು ಹರಸಿದರು. ಆಕೆಯ ಕಣ್ಣುಗಳು ಮೌನವಾಗಿಯೇ ಆದಿತ್ಯನಿಗೆ ಹೇಳುತ್ತಿದ್ದವು, ಇಲ್ಲಿಯವರೆಗೆ ನಾನು ಸಾಕಿ ಬೆಳೆಸಿದ ಮಗಳು ಇವಳು. ಇನ್ಮೇಲೆ ಇವಳು ನಿನ್ನ ಜವಾಬ್ದಾರಿ, ಚೆನ್ನಾಗಿ ನೋಡಿಕೊ. ಅವನಿಯ ಎದೆಯಲ್ಲಿ ಒಂದು ಸಣ್ಣ ನೋವು, ಸಮಾಧಾನದ ಭಾರ ಎರಡೂ ಏಕಕಾಲಕ್ಕೆ ಅನುಭವಕ್ಕೆ ಬಂದವು. ಸುಹಾಸಿನಿಯರು ಮತ್ತು ಸಂಬಂಧಿಕರು ಹಾಡುತ್ತಿದ್ದ ಮಂಗಳಗೀತೆಗಳು ಅಂಗಳದಲ್ಲಿ ಹಬ್ಬಿದ್ದವು. ಪುರೋಹಿತರ ಸೂಚನೆಯಂತೆ ಅವನಿ ಹೊಸ್ತಿಲ ಪೂಜೆ ಮಾಡಿ ನಿಂತಳು. ಎದುರಿಗೆ ಸಿಂಗಾರಗೊಂಡಿದ್ದ ಮನೆ ಕಂಡಾಗ ಅವಳಿಗೆ ತನ್ನ ಹಳೆಯ ಮನೆಯ ನೆನಪಾಗಿತ್ತು. ತಂದೆ ತಾಯಿಯ ನಗು, ಬೆಳಗಿನ ಕಾಫಿಯ ಪರಿಮಳ, ಗೋಡೆಯ ಮೇಲಿದ್ದ ಬಾಲ್ಯದ ಗೀಟುಗಳು. ಎಷ್ಟು ನೆನಪುಗಳು! ಆದರೆ ಈಗ ಹೊಸ ನೆನಪುಗಳನ್ನು ಕಟ್ಟಲು ನಾನು ರೆಡಿಯಾಗಬೇಕು ಎಂದುಕೊಂಡಳು. ಅವಳ ಮಡಿಲಿಗೆ ಅಕ್ಕಿ, ನಾಣ್ಯ ಮತ್ತು ತಾಂಬೂಲಗಳನ್ನು ಹಾಕಿ ಹರಸಲಾಯಿತು. ಹೊಸ್ತಿಲ ಮುಂದೆ ಅಕ್ಕಿಯ ಸೇರನ್ನಿಟ್ಟು ಕಾಯುತ್ತಿದ್ದರು. ಅವನಿ ಮೆಲ್ಲನೆ ಬಲಗಾಲಿನಿಂದ ಆ ಸೇರನ್ನು ತಳ್ಳಿ ಮನೆಯೊಳಗೆ ಕಾಲಿಟ್ಟಳು. ದೇವರಿಗೆ ನಮಸ್ಕರಿಸಿದಳು. ಆದಿತ್ಯನ ತಾಯಿ ಅವಳನ್ನು ಅಪ್ಪಿಕೊಂಡು ಸಿಹಿ ನೀಡಿದಾಗ, ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ, ಇವರೆಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ಎಂಬ ಭರವಸೆ ಅವಳಿಗೆ ಸಿಕ್ಕಿತು. ಗೋಡೆಯ ಮೇಲೆ ತನ್ನ ಅರಿಸಿನ ಕುಂಕುಮದ ಕೈಗುರುತುಗಳನ್ನು ಒತ್ತಿದಾಗ ಅದು ಬರೀ ಗುರುತಲ್ಲ, ಒಂದು ಹೊಸ ಆರಂಭದ ಸಹಿ ಎಂದು ಅವಳಿಗೆ ಅನ್ನಿಸಿತು. ಕನ್ಯಾ ಸಮರ್ಪಣೆ. ಕೊನೆಯದಾಗಿ ಆ ಪವಿತ್ರ ಕ್ಷಣ ಬಂದಿತು. ಅವನಿಯ ಕೈಯನ್ನು ಆದಿತ್ಯನ ಕೈಲಿರಿಸಿದ ಅವಳ ತಂದೆ ತಾಯಿ, ನಮ್ಮ ಮಗಳನ್ನು ನಿನಗೆ ಅರ್ಪಿಸುತ್ತಿದ್ದೇವೆ, ಇವಳನ್ನು ನಿನ್ನವಳಂತೆ ಪ್ರೀತಿಸು ಎಂದು ಹೆಮ್ಮೆಯಿಂದ ಮತ್ತು ಗದ್ಗದಿತರಾಗಿ ಹೇಳಿದರು. ಆದಿತ್ಯನ ಕೈಗಳ ಬೆಚ್ಚನೆಯ ಸ್ಪರ್ಶ ಅವಳಿಗೆ ಧೈರ್ಯ ನೀಡಿತ್ತು. ಪುರೋಹಿತರು ಲಕ್ಷ್ಮೀನಾರಾಯಣರ ಕಥೆಯನ್ನು ಹೇಳುತ್ತಾ ದಾಂಪತ್ಯದ ಸಾಮರಸ್ಯದ ಬಗ್ಗೆ ವಿವರಿಸಿದರು. ಆರತಿಯ ಬೆಳಕು ಅವರಿಬ್ಬರ ಮುಖದ ಮೇಲೆ ಜಾರುತ್ತಿತ್ತು. ಆದಿತ್ಯ ಮೆಲ್ಲನೆ ಅವಳ ಕೈಯನ್ನು ಒತ್ತಿ, ನಾವು ಜೊತೆಯಾಗಿರೋಣ ಯಾವಾಗಲೂ ಎಂದು ಕಣ್ಣಲ್ಲೇ ಭರವಸೆ ನೀಡಿದ. ಇಡೀ ದಿನದ ಆಚರಣೆಗಳು ಭೋಜನ ಮತ್ತು ಹಿರಿಯರ ಹರಕೆಯೊಂದಿಗೆ ಮುಕ್ತಾಯವಾದವು. ಅವನಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ತನ್ನ ತಂದೆ ತಾಯಿಯ ಮಗಳಾಗಿದ್ದವಳು ಈಗ ಆದಿತ್ಯನ ಪ್ರೀತಿಯ ಪತ್ನಿಯಾಗಿ ಆ ಮನೆಯಲ್ಲಿ ಹೊಸ ಬದುಕಿನ ಪಯಣ ಶುರು ಮಾಡಿದ್ದಳು. ಅವನಿ, ನಾಳೆ ಬೆಳಗ್ಗೆ ಬೇಗ ಬರ್ತೀವಿ ನಾವು, ಆಯ್ತಾ? ಏನು ಚಿಂತೆ ಮಾಡಬೇಡ, ಆದಿತ್ಯ ಇದಾನಲ್ವಾ ಎಂದರು ಶಾರದಾ. ಏನಿದು ಅಮ್ಮ, ಇಲ್ಲೇ ಉಳ್ಕೋಬಹುದಲ್ವಾ? ನನ್ನನ್ನು ಒಬ್ಬಳೇ ಬಿಟ್ಟು ಹೋಗ್ತೀರಾ? ಪಾವನಿ, ನೀನಾದರೂ ಇರು ಅಂತ ಹೇಳೋಕೆ ನಿಂಗೆ ನಾಡಿದ ಎಕ್ಸಾಮ್ ಇದೆ, ಓದ್ಕೋಬೇಕು ಅಂದೆ. ಆ ಸ್ಮಿತಾ ಕೂಡ ಹೋದ್ಲು ಬೆಂಗಳೂರು ಅಂತ. ನೀವೆಲ್ಲ ಹೀಗೆ ಮಾಡಿ ಕಿರಿಕಿರಿಯಿಂದ ಹೇಳಿದ್ದಳು ಅವನಿ. ಅವನಿ, ಇಲ್ಲೇ ಪಕ್ಕದಲ್ಲಿ ಮನೆ, ಸುಮ್ಮನೆ ಇಲ್ಲಿ ಉಳಿಯಲ್ಲ ನಾವು ಎಂದು ಶಾರದಾ ಹೇಳಿದಾಗ, ಹೌದು ಪುಟ್ಟ, ಬೆಳಗ್ಗೆ ಬೇಗ ಬರ್ತೀವಿ, ಇನ್ನೆಲ್ಲ ಶಾಸ್ತ್ರ ಮುಗೀತು, ಎಲ್ಲರೂ ಮಲ್ಗೋದೆ. ಕೃಷ್ಣಮೂರ್ತಿ ಕೂಡ ಸಮಾಧಾನ ಮಾಡಿದರು. ಅಕ್ಕ, ನಾನು ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ, ಈಗ ಹೋಗಿ ಒಂಚೂರಾದರೂ ಓದ್ಕೋಬೇಕು, ನೀನೇನೂ ವರಿ ಮಾಡಬೇಡ. ನಿಂಗೆ ಸೀರೆ ಉಟ್ಕೊಳ್ಳೋಕೆ ಟೆನ್ಷನ್ ತಾನೆ, ನಾನು 6 ಗಂಟೆಗೆ ಇಲ್ಲಿರ್ತೀನಿ, ಓಕೆನಾ ಎಂದಳು ಪಾವನಿ. ಅಲ್ಲಿಂದ ಮೂವರು ಮನೆಗೆ ತೆರಳಿದ್ದರು. ಅದೇಕೋ ಅವನಿಯ ಕಣ್ಣಂಚು ಒದ್ದೆಯಾಗಿತ್ತು. ಅಷ್ಟರಲ್ಲಿ ಆದಿತ್ಯ ಕೂಡ ಬಂದಿದ್ದ. ಶಾರದಾ ಮತ್ತು ಕೃಷ್ಣಮೂರ್ತಿ ಅವನಿಗೂ 2 ಮಾತುಗಳನ್ನು ಹೇಳಿ ಮನೆಗೆ ತೆರಳಿದ್ದರು. ಅವನಿ ಆದಿತ್ಯನ ಮುಖ ನೋಡಿದಳು. ಇರ್ಲಿ ಅವನಿ, ಬೆಳಗ್ಗೆ ಬೇಗ ಬಂದ್ಬಿಡ್ತಾರೆ, ನಾನಿಲ್ವಾ ನಿನ್ನ ಜೊತೆ, ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ಒಂದಿಷ್ಟೇನೋ ಪ್ಲ್ಯಾನ್ ಮಾಡಿದ್ದಾರೆ ಇವರೆಲ್ಲ, ಆಮೇಲೆ ಮುಗೀತು, ಮಲ್ಗೋದೆ ಎಂದ ತಕ್ಷಣ, ಇನ್ನೇನು ಪ್ಲ್ಯಾನ್ಸ್, ನಾನು ಯಾವುದಕ್ಕೂ ಬರೋದಿಲ್ಲ, ಮೊದಲೇ ತಲೆ ಕೆಟ್ಟು ಹೋಗಿದೆ ಎಂದಿದ್ದಳು ಅವಳು. ಸ್ವಲ್ಪ ಹೊತ್ತು ಅವನಿ, ಈಗ ಇಲ್ಲೇ ಇದ್ದರೆ ಮತ್ತೇನಾದರೂ ಹೇಳ್ತಾರೆ, ಬಾ ಎಂದು ಅವಳನ್ನು ಕರೆದುಕೊಂಡು ಹೋದ ಆದಿತ್ಯ. ಮದುವೆಯ ವಿಧಿಗಳೆಲ್ಲ ಮುಗಿದ ನಂತರ ಆ ಮನೆ ಮದುವೆ ಮಂಟಪದಂತೆ ಇರಲಿಲ್ಲ. ಅದೊಂದು ಹಳ್ಳಿಯ ಜಾತ್ರೆಯಂತೆ ಕಳೆಗಟ್ಟಿತ್ತು. ಅಂಗಳ, ವರಾಂಡ, ಮೆಟ್ಟಿಲುಗಳ ಮೇಲೆ ಜನ ಕುಳಿತು ಹರಟುತ್ತಿದ್ದರು. ಅವನಿ ತನ್ನ ಮಡಿಲ ಮೇಲೆ ಕೈಗಳನ್ನಿಟ್ಟುಕೊಂಡು ಕುಳಿತಿದ್ದಳು.
ಇಷ್ಟೊಂದು ಜನ, ಇಷ್ಟೊಂದು ಗದ್ದಲ, ಎಲ್ಲರ ದೃಷ್ಟಿಯು ತನ್ನ ಮೇಲೆ. ಆದಿತ್ಯನೂ ಗೊತ್ತು, ಈ ಊರೂ ಗೊತ್ತು. ಆದರೆ ಈ ಸಂಭ್ರಮದ ಕೇಂದ್ರ ಬಿಂದುವಾಗಿರುವುದು ಅವಳಿಗೆ ಸ್ವಲ್ಪ ಮುಜುಗರ ತರುತ್ತಿತ್ತು. ಉಂಗುರ ಹುಡುಕುವ ಆಟ ಎಂದಿದ್ದರು ಇಬ್ಬರು. ಇದ್ನೆಲ್ಲ ಮಾಡಿಸ್ತಾರಾ? ಅಯ್ಯೋ ಛೇ, ಓಡ್ ಹೋಗಿ ಮದುವೆ ಆಗಿಬಿಡ್ಬೇಕಿತ್ತು. ಅಮ್ಮ ಹೇಳಿದ್ಕಿಂತಲೂ ಜಾಸ್ತಿನೇ ಕಿರಿಕಿರಿ ಇದೆ ಇವರದ್ದು ಎಂದುಕೊಂಡಿದ್ದಳು ಅವನಿ. ಸರಿಯಾಗಿ ಕುತ್ಕೊಳ್ಳಿ ಈಗ. ಅವರಿಬ್ಬರ ಮಧ್ಯೆ ಅರಿಸಿನ ಕುಂಕುಮ ಬೆರೆಸಿದ ನೀರಿನ ದೊಡ್ಡ ಹರಿವಾಣ ಬಂತು. ಅದರೊಳಗೆ ಒಂದು ಉಂಗುರವನ್ನು ಬೀಳಿಸಲಾಯಿತು. 3 ಚಾನ್ಸ್ ಅಷ್ಟೇ, ಚೀಟಿಂಗ್ ಮಾಡೋ ಹಾಗಿಲ್ಲ. ನೀರಿನೊಳಗೆ ಕೈ ಹಾಕುತ್ತಿದ್ದಂತೆ ಸುತ್ತಲಿದ್ದವರ ಚೇಷ್ಟೆ ಶುರುವಾಯಿತು. ಇವಳು ಕೈ ಅವನಿಗೆ ತಾಕ್ತಿದೆ ನೋಡಿ ಎಂದು ಒಬ್ಬರು ಹೇಳಿದರೆ, ಈಗಲೇ ರೊಮ್ಯಾನ್ಸ್ ಶುರುವಾಯ್ತಾ? ಇನ್ನೊಬ್ಬರು ಹೇಳಿದ್ದರು, ಆದಿತ್ಯ ಉಂಗ್ರದ ಮೇಲೆ ಗಮನ ಇರಲಿ, ಹೆಂಡತಿ ಮೇಲಲ್ಲ. ಮತ್ತೊಬ್ಬರು. ಅವನಿ ನಾಚಿಕೆಯಿಂದ ಕೈ ಹಿಂತೆಗೆಯಲು ಪ್ರಯತ್ನಿಸುತ್ತಾ, ಕೈ ಬಿಡಿ ಎಂದು ಮೆಲ್ಲಗೆ ಪಿಸುಕುಟ್ಟಿದಳು. ನಾನೇನು ಮಾಡಲಿ, ನೀನೇ ಉಂಗ್ರ ಸಿಗ್ದಾಗ ಮಾಡ್ತಾ ಇರೋದು ಎಂದು ಆದಿತ್ಯ ನಕ್ಕಿದ್ದ. ಮೊದಲ ಸುತ್ತು ಆದಿತ್ಯ ಗೆದ್ದರೆ 2ನೇ ಸುತ್ತು ಅವನಿಯ ಪಾಲಾಯಿತು. 3ನೇ ಸುತ್ತಿನಲ್ಲಿ ಇಬ್ಬರೂ ಒಟ್ಟಿಗೆ ಉಂಗುರ ಹಿಡಿದಾಗ, ಇಬ್ಬರೂ ಬಿಡ್ತಾ ಇಲ್ಲ, ಊರಿನ ರೂಲ್ಸ್ ಪ್ರಕಾರ ಗಂಡನೇ ಗೆದ್ದಂತೆ ಎಂದು ಯಾರೋ ಘೋಷಿಸಿದರು. ಅವನಿ ಕಣ್ಣು ತಿರುಗಿಸಿದಳು. ಆದಿತ್ಯ ಅದನ್ನೇ ನೋಡಿ ಇನ್ನೂ ಜೋರಾಗಿ ನಕ್ಕ. ಉಂಗುರ ಹುಡುಕುವ ಆಟದ ನಗು ಇನ್ನೂ ಅಡಗಿರಲಿಲ್ಲ. ಅಷ್ಟರಲ್ಲೇ ಗುಂಪಿನಿಂದ ಯಾರೋ ಜೋರಾಗಿ ಚಪ್ಪಾಳೆ ತಟ್ಟಿದರು. ಆಟ ಸಾಕು, ಈಗ ಹೊಸ ಸೊಸೆ ಹಾಡು ಹೇಳಬೇಕು, ಗಂಡ ಗೆದ್ದಿದ್ದಕ್ಕೆ ಈಗ ಹೆಂಡತಿ ಹಾಡು ಹೇಳಬೇಕು ಎನ್ನಲು ಶುರು ಮಾಡಿದರು. ಇವ್ರ ಗೇಮ್, ಇವ್ರ ರೂಲ್ಸ್, ಕರ್ಮ ಎಂದುಕೊಂಡಳು ಅವನಿ. ತಕ್ಷಣವೇ ಉಳಿದವರು ಧ್ವನಿಗೂಡಿಸಿದರು. ಹೌದು ಹೌದು, ಗಂಡಂಗಾಗಿ ಮೊದಲು ಹಾಡು ಇವತ್ತೇ ಹಾಡಬೇಕು. ಅವನಿಯ ತುಟಿಯ ಮೇಲೆ ನಗು ಹಾಗೆಯೇ ಇತ್ತು. ಆದರೆ ಒಳಗಡೆ ಏನೋ ಒಂದು ತಳಮಳ. ಹಾಡಬೇಕಾ ಇಲ್ಲಿ ಎಲ್ಲರ ಮುಂದೆ? ಅವಳಿಗೆ ಜನರ ಪರಿಚಯವೇನೋ ಇತ್ತು, ಆದರೆ ಈ ರೀತಿಯ ಮುಕ್ತವಾದ ಮತ್ತು ಚೇಷ್ಟೆಯ ಗಮನ ಅವಳಿಗೆ ಹೊಸದು. ಅವಳ ಸಂಬಂಧಿಕರ ಮದುವೆಯಲ್ಲಿ ಎಲ್ಲವೂ ಮೌನವಾಗಿರುತ್ತಿತ್ತು, ಒಂದು ಮಿತಿಯಲ್ಲಿರುತ್ತಿತ್ತು. ಇದು ಒಂದು ತರಹ ಬೇರೆ ಪ್ರಪಂಚ ಎನಿಸಿಬಿಟ್ಟಿತ್ತು ಅವಳಿಗೆ. ಅವಳು ಸಹಜವಾಗಿಯೇ ಆದಿತ್ಯನ ಕಡೆಗೆ ನೋಡಿದಳು. ಅವನು ಅದನ್ನು ತಕ್ಷಣ ಗಮನಿಸಿದ. ಅವಳ ಮುಖದಲ್ಲಿದ್ದ ಆ ಸಣ್ಣ ಹಿಂಜರಿಕೆ ಅವನಿಗೆ ಅರ್ಥವಾಯಿತು. ಅಯ್ಯೋ ಬಿಡಿಯತ್ತೆ, ಬೆಳಗ್ಗೆಯಿಂದ ಮಂತ್ರ ಹೇಳಿ ಫೋಟೋಗೆ ನಕ್ಕು ಅವಳಿಗೂ ಸಾಕಾಗಿದೆ. ಇವತ್ತು ಬಿಟ್ಬಿಡಿ, ನಾಳೆಯಿಂದ ದಿನಾ ಹಾಡು ಹೇಳ್ತಾಳೆ ಬೇಕಾದರೆ ಎಂದ. ಓಹೋ ನೋಡಿ ನೋಡಿ, ಹೆಂಡತಿ ಸಪೋರ್ಟಿಗೆ ಗಂಡ ಬಂದ್ಬಿಟ್ಟ. ಯಾರೋ ಒಬ್ಬರು ಕಿಚಾಯಿಸಿದರು. ಈಗಲೇ ಹಿಂಗೆ ಪ್ರೊಟೆಕ್ಟ್ ಮಾಡಿದರೆ ಹೆಂಗೆ ಆದಿತ್ಯ? ಇನ್ನೂ ಬೇಕಾದಷ್ಟಿದೆ. ಇವತ್ತು ನಮ್ಮ ದಿನ, ನೀವು ನಮ್ಮ ಮಾತು ಕೇಳಲೇಬೇಕು ಎಂದು ಎಲ್ಲರೂ ಹಠಕ್ಕೆ ಬಿದ್ದರು. ಆದಿತ್ಯ ಮೆಲ್ಲನೆ ಅವನಿಯ ಹತ್ತಿರ ಬಾಗಿ ಪಿಸುಗುಟ್ಟಿದ. ನೋಡು, ಇವ್ರು ರೇಗಿಸ್ತಾರೆ ಅಷ್ಟೆ. ನಿಂಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಹಾಡಬೇಡ, ನೀನು ಸುಮ್ಮನೆ ಇರು. ಆದರೆ ಸುತ್ತಲಿದ್ದವರು ಮಾತು ನಿಲ್ಲಿಸುತ್ತಾರೆಯೇ? ನೋಡಿ, ಹೊಸಬ್ರೇನೋ ಗುಟ್ಟಾಗಿ ಮಾತಾಡ್ತಿದ್ದಾರೆ, ರೂಮಿಗೆ ಹೋಗೋ ಮೊದಲೇ ಇಷ್ಟು ರಹಸ್ಯನಾ ಎಂದು ಒಬ್ಬರು ಕಣ್ಣು ಮಿಟಿಕಿಸಿ ರೇಗಿಸಿದರು. ಅವನಿಗೆ ಒಂದು ಕ್ಷಣ ಮುಜುಗರವಾಯಿತು. ಇವರ ಹತ್ತಿರ ವಾದ ಮಾಡಿ ಗೆಲ್ಲೋಕೆ ಆಗುವುದಿಲ್ಲ ಎಂದು ಅವಳಿಗೆ ಅರಿವಾಯಿತು. ಅವಳು ಆದಿತ್ಯನನ್ನು ನೋಡಿ, ಇರಲಿ ಬಿಡಿ, 1-2 ಸಾಲ ಹಾಡ್ತೀನಿ ಎಂದಳು. ಒಂದು ಕ್ಷಣ ಮೌನ, ಆಮೇಲೆ ಚಪ್ಪಾಳೆ. ಅವಳು ಕಷ್ಟವಾದ ಹಾಡನ್ನೇನೂ ಆರಿಸಿಕೊಳ್ಳಲಿಲ್ಲ. ಪರಿಚಯವಿದ್ದ ಒಂದು ಕನ್ನಡದ ಹಾಡಿನ 2 ಸಾಲುಗಳನ್ನು ಸ್ವಲ್ಪ ಕಷ್ಟಪಟ್ಟೆ ಮುಜುಗರದಿಂದ ಹಾಡಿದಳು. ಹಾಡಿ ಮುಗಿಸಿದಾಗ ಅವಳಿಗೆ ಎದುರಾದ ಪ್ರತಿಕ್ರಿಯೆ ಅಚ್ಚರಿ ತಂದಿತು. ಚಪ್ಪಾಳೆ ಮತ್ತು ಮನಸಾರೆ ಮೆಚ್ಚುಗೆಯ ಮಾತುಗಳು. ಬಹಳ ಚೆನ್ನಾಗಿದೆ ಎಂದು ಒಬ್ಬರು, ಧ್ವನಿ ಚೆನ್ನಾಗಿದೆ ಎಂದು ಮತ್ತೊಬ್ಬರು. ಅವನಿ ಕಣ್ಣು ಮಿಟುಕಿಸಿ ನೋಡಿದಳು. ಇವರು ವಿಮರ್ಶೆ ಮಾಡುತ್ತಿಲ್ಲ, ಬದಲಾಗಿ ಆಸ್ವಾದಿಸುತ್ತಿದ್ದಾರೆ. ಅವಳು ಆದಿತ್ಯನನ್ನು ನೋಡಿದಳು. ಅವನ ಮುಖದಲ್ಲಿ ಅದೇ ಯಾವಾಗಲೂ ಇರುವಂತಹ ನಗು ಅಷ್ಟೆ. ಅವಳು ಸುಧಾರಿಸಿಕೊಳ್ಳುವ ಮೊದಲೇ ಇನ್ನೊಂದು ದನಿ ಕೇಳಿಸಿತು. ಹಾಡು ಮುಗಿತು, ಈಗ ಡ್ಯಾನ್ಸ್ ಎಂದು. ಯಾರೋ ಮತ್ತೆ ಅವನಿಯನ್ನೇ ಕರೆದರು. ಬಾ ಬಾ, ಒಂದು ಹೆಜ್ಜೆ ಹಾಕು. ಅವಳು ವೇಗವಾಗಿ ತಲೆಯಲ್ಲಾಡಿಸಿ ಆದಿತ್ಯನ ಹತ್ತಿರ, ಇಲ್ಲ ನಂಗೆ ಕಂಫರ್ಟೇಬಲ್ ಅನಿಸ್ತಿಲ್ಲ, ಈ ಸೀರೆ ಬೇರೆ ತುಂಬ ಭಾರ ಇದೆ ಎಂದಳು. ಇಲ್ಲ ಇಲ್ಲ, ಇದು ಅತಿ ಆಯಿತು, ಸೀರೆ ತುಂಬ ಭಾರ ಇದೆ, ಒಡವೆಗಳು ಜಾಸ್ತಿ, ಈ ಕಾಸ್ಟ್ಯೂಮ್ನಲ್ಲಿ ಅವಳಿಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಪ್ಲೀಸ್ ಫೋರ್ಸ್ ಮಾಡಬೇಡಿ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ ಆದಿತ್ಯ. ಸಂಗೀತ ತಕ್ಷಣವೇ ಶುರುವಾಯಿತು. ಮನೆಯ ಅಂಗಳದಲ್ಲಿ ಮಕ್ಕಳು, ಯುವಕರು ಎಲ್ಲರೂ ಸೇರಿ ಡ್ಯಾನ್ಸ್ ಶುರು ಮಾಡಿಯೇ ಬಿಟ್ಟಿದ್ದರು. ಅಲ್ಲಿ ವಯಸ್ಸಿನ ಭೇದವಿಲ್ಲ, ಲಿಂಗದ ಭೇದವಿಲ್ಲ. ಮಕ್ಕಳು ಅಂಗಳದ ಮಧ್ಯಕ್ಕೆ ಓಡಿ ಬಂದರು. ಹೆಂಗಸರು ಚಪ್ಪಾಳೆ ತಟ್ಟತೊಡಗಿದರು. ಗಂಡಸರು ಯಾವುದೇ ಸಂಕೋಚವಿಲ್ಲದೆ ಹೆಜ್ಜೆ ಹಾಕಿದರು. ಅಲ್ಲಿ ಯಾವುದೇ ಸ್ಟೇಜ್ ಇರಲಿಲ್ಲ, ಪರ್ಫಾರ್ಮೆನ್ಸ್ ಇರಲಿಲ್ಲ. ಅಲ್ಲಿದ್ದದ್ದು ಬರೀ ಸಂತೋಷ ಮಾತ್ರ.
ಸರಿ, ಸೊಸೆ ಬೇಡ, ಆದರೆ ನೀನು ಡ್ಯಾನ್ಸ್ ಮಾಡಲೇಬೇಕು, ಬಾ ಆದಿ ಎಂದು ಆದಿತ್ಯನನ್ನು ಎಳೆದು ಅಂಗಳದ ಮಧ್ಯಕ್ಕೆ ತಂದರು. ನೋಡು, ನಾನು ಡ್ಯಾನ್ಸರ್ ಏನಲ್ಲ, ನಿಂಗೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದು ನಂಗೆ ಗೊತ್ತಿದೆ. ಡ್ಯಾನ್ಸ್ ಬರದೇ ಇರೋ ನಮ್ಮನ್ನೆಲ್ಲ ನೋಡಿ ಎಂಜಾಯ್ ಮಾಡು. ಇವ್ರು ಖುಷಿ ಕೆಡ್ಸೋಕೆ ಮನಸ್ಸಿಲ್ಲ, ಒಂದು 5 ನಿಮಿಷ ಬರ್ತೀನಿ ಎನ್ನುತ್ತಾ ಆದಿತ್ಯ ಅಂಗಳದ ಮಧ್ಯಕ್ಕೆ ನಡೆದ. ಅಲ್ಲಿ ಆದಿತ್ಯ ಯಾರನ್ನೂ ಮೆಚ್ಚಿಸಲು ಪ್ರಯತ್ನಿಸಲಿಲ್ಲ. ಅವನು ಅವರಲ್ಲಿ ಒಬ್ಬನಾದ. ಮಕ್ಕಳ ಜೊತೆ ಕುಣಿಯುತ್ತಾ, ತಪ್ಪು ಹೆಜ್ಜೆ ಹಾಕುತ್ತಾ, ಗಟ್ಟಿಯಾಗಿ ನಗುತ್ತಾ ಆ ಕ್ಷಣವನ್ನು ಪೂರ್ತಿಯಾಗಿ ಅನುಭವಿಸುತ್ತಿದ್ದ. ಅವಳಿಗೆ ಆಶ್ಚರ್ಯವಾಗಿತ್ತು. ಆದಿತ್ಯ, ಹೇಗೆ ನೀವು ಎಲ್ಲರ ಜೊತೆ ಇಷ್ಟು ಖುಷಿಯಿಂದ ಇರ್ತೀರಾ? ಕಾಲೇಜಿನ ಜಗಳಗಂಟ ಆದಿತ್ಯ ಈಗ ದೊಡ್ಡವ್ರ ಜೊತೆ ದೊಡ್ಡವನಾಗಿ, ಮಕ್ಕಳ ಜೊತೆ ಮಗುವಾಗಿ ಇರೋ ಆದಿತ್ಯ. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಎಂದು ಯೋಚಿಸಿದಳು ಅವನಿ. ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿ ಇನ್ನೆಷ್ಟು ಅವಾಂತರ ಆಗುವುದಿದೆ ಎಂಬುದು ಆಗ ಯಾರಿಗೂ ಅರಿವಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಆದಿತ್ಯ ಸುಸ್ತಾಗಿ ಬಂದು ಅವಳ ಪಕ್ಕಕ್ಕೆ ಬಂದು ಕುಳಿತ. ಆರಾಮಾಗಿದೆಯಾ ಅಲ್ವಾ ನೀನು ಎಂದು ಕಾಳಜಿಯಿಂದ ಕೇಳಿದ. ಅಷ್ಟರಲ್ಲಿ ಒಬ್ಬರು ಕಮೆಂಟ್ ಹಾಕಿಬಿಟ್ಟಿದ್ದರು. ಏನಪ್ಪ ಆದಿತ್ಯ, ಇಷ್ಟೊಂದು ಅವಸರನ ಒಳಗೆ ಹೋಗೋಕೆ? 2 ನಿಮಿಷ ಡ್ಯಾನ್ಸ್ ಮಾಡಿ ವಾಪಸ್ ಬಂದ್ಬಿಟ್ಟೆ. ಅವನಿ ತಲೆ ತಗ್ಗಿಸಿದಳು. ಆದಿತ್ಯ ಮಾತ್ರ ಆರಾಮವಾಗಿ ನಗುತ್ತಾ, ಅವಸರ ಇಲ್ಲದೆ ಮದುವೆ ಆಗ್ತಾರಾ ಅತ್ತೆ ಎಂದ. ಜನರೆಲ್ಲ ನಿಧಾನವಾಗಿ ಚದುರಿದ ಮೇಲೆ, ನಾನು ನಿಮ್ಮ ಜೊತೆ ಬರಲಿಲ್ಲ ಅಂತ ನಿಮಗೆ ಬೇಜಾರಾಯ್ತಾ? ಎಲ್ಲರೂ ಅಷ್ಟೊಂದು ಹೇಳಿದ್ರಲ್ವಾ ಕೇಳಿದಳು ಮೆಲ್ಲಗೆ. ಆದಿತ್ಯ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ, ನೋಡು ಅವನಿ, ಇದು ನಿನ್ನ ಮನೆ, ನಿಂಗೆ ಇಲ್ಲಿ ಎಲ್ಲದರಲ್ಲೂ ಭಾಗಿಯಾಗಬೇಕು ಅನ್ನೋ ಒತ್ತಡ ಬೇಡ. ನಿಂಗೇನು ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ಮಾಡು, ನನಗೇನು ಬೇಜಾರಿಲ್ಲ. ಇದೆಲ್ಲ ಸುಮ್ಮನೆ ತಮಾಷೆಗೆ ಮಾರೈತಿ. ಇವತ್ತು ಹೀಗೆ ರೇಗಿಸ್ತಾರೆ, ನಗ್ತಾರೆ, ನಾಳೆ ಯಾರಿಗೂ ಏನೂ ನೆನಪಿರಲ್ಲ. ನಿನ್ನ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಟೀ ಕುಡ್ದು ಹೋಗ್ತಾರೆ. ಹಟ್ಮಾರಿ, ಸ್ವಲ್ಪ ಕೂಲಾಗು. ಹಣೆ ಮೇಲೆ ನೆರಿಗೆ ಬರೋ ಸೀರಿಯಸ್ ಲೆಕ್ಕಾಚಾರ ಏನೂ ನಡೀತಾ ಇಲ್ಲ ಇಲ್ಲಿ ಎಂದು ನಕ್ಕ. ಕುಣಿತದ ಅಬ್ಬರ ನಿಧಾನವಾಗಿ ತಣ್ಣಗಾಯಿತು. ರಾತ್ರಿಯ ತಂಪು ಏರುತ್ತಿದ್ದಂತೆ ಅಂಗಳದಲ್ಲಿದ್ದ ಜನರೆಲ್ಲ ಒಬ್ಬೊಬ್ಬರಾಗಿ ಎದ್ದು ಬಟ್ಟೆ ಕೊಡಬಿಕೊಳ್ಳುತ್ತಾ, ಶಾಲು ಸರಿಪಡಿಸಿಕೊಳ್ಳುತ್ತಾ ಹೊರಡಲು ಸಿದ್ಧರಾದರು. ಹಿರಿಯರೊಬ್ಬರು ಆದಿತ್ಯನ ಭುಜ ತಟ್ಟಿ ಗಂಭೀರವಾಗಿ ಹೇಳಿದರು. ಸರಿ ಮಗನೇ, ಇವತ್ತಿಗೆ ಸಾಕು, ನಾಳೆ ಬೆಳಗ್ಗೆ ಮತ್ತೆ ಬೇಗ ಬರ್ತೀವಿ. ಇವತ್ತೆಲ್ಲಾನು ನೀನು ನಿಭಾಯಿಸಿದೀಯ, ಸುಸ್ತಾಗಿರುತ್ತೆ, ನಡೀರಿ ವಿಶ್ರಾಂತಿ ತಗೊಳ್ಳಿ ಎನ್ನುತ್ತಾ ಹೋದರು. ಮತ್ತೊಬ್ಬರು ಅವನಿಯನ್ನೇ ನೋಡಿ ಹೇಳಿದರು. ಇವಳನ್ನು ಚೆನ್ನಾಗಿ ನೋಡ್ಕೋ ಎಂದರು. ಮುತ್ತೈದೆಯರು ಅವಳನ್ನು ಹರಸಿದರು. ಆದರೆ ಹೊರಡುವ ಮುನ್ನ ಆ ಚೇಷ್ಟೆಯ ಮಾತುಗಳನ್ನು ಬಿಡಲಿಲ್ಲ. ಹೇಯ್ ಮದುಮಗ, ಮಧ್ಯಾಹ್ನದಿಂದ ಕಾಯ್ತಿದ್ಯಾ ಅಂತ ಗೊತ್ತು, ಹಾಗಂತ ಹುಡುಗಿನ ಜಾಸ್ತಿ ಹೊತ್ತು ಎಚ್ಚರ ಇಡಬೇಡ ಆಯ್ತಾ? ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋ ಮುಂಚೆ ಎದ್ದಿರಬೇಕು, ನೆನ್ಪಿರ್ಲಿ, ಅರಿಶಿನ ಶಾಸ್ತ್ರ ಇದೆ ಎಂದು ಕಣ್ಣು ಮಿಟುಕಿಸಿದರು. ಅವನಿ ಮುಜುಗರದಿಂದ ತಲೆ ತಗ್ಗಿಸಿದಳು. ಆದರೆ ಶಾಸ್ತ್ರದ ಹೆಸರು ಕೇಳಿ ಉರಿ ಏರಿತ್ತು. ಆದಿತ್ಯ ನಗುತ್ತಾ ಎಲ್ಲರನ್ನೂ ಬೀಳ್ಕೊಟ್ಟ. ಕೊನೆಗೂ ಅಂಗಳ ಸ್ವಲ್ಪ ಮಟ್ಟಿಗೆ ಖಾಲಿಯಾಯಿತು. ಚದುರಿದ ಕುರ್ಚಿಗಳು ಮತ್ತು ಮಂದವಾಗಿ ಉರಿಯುತ್ತಿದ್ದ ದೀಪಗಳ ನಡುವೆ ಅವನಿ ನಿರಾಳವಾಗುವಷ್ಟರಲ್ಲಿ ಆದಿತ್ಯ ಹತ್ತಿರ ಬಂದು ಮೆಲ್ಲಗೆ ಹೇಳಿದ. ಅವನಿ, ಇನ್ನೊಂದು ಸಣ್ಣ ಶಾಸ್ತ್ರ ಬಾಕಿ ಇದೆ ಎಂದ ತಕ್ಷಣವೇ ಅವಳಿಗೆ ಅಕ್ಷರಶಃ ಕಿರಿಕಿರಿಯಾಯಿತು. ಏನಿದು ಆದಿತ್ಯ, ನಿಜವಾಗ್ಲೂ ಕೇಳ್ತಿದ್ದೀನಿ, ಇದಕ್ಕೆ ಕೊನೆನೇ ಇಲ್ವಾ? ಒಂದಾದ್ಮೇಲೆ ಒಂದು ಶಾಸ್ತ್ರ, ಅಮ್ಮ ಹೇಳಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಿಸ್ತಿದ್ದೀರಾ ನೀವು ಎಂದಳು. ಅವಳ ಸಿಟ್ಟು ನೋಡಿ ಆದಿತ್ಯನಿಗೆ ನಗು ಬಂತು. ಅವನು ಸಮಾಧಾನವಾಗಿ ಹೇಳಿದ, ರಿಲ್ಯಾಕ್ಸ್, ನಿಂಗೆ ಇದೆಲ್ಲ ಗೊತ್ತಿತ್ತಲ್ವಾ? ಮದುವೆ ಅಂದರೆ ಹೀಗೇನೆ, ಸ್ವಲ್ಪ ಹೊತ್ತಷ್ಟೇ. ಈಗ ಮಾವ ಏನೋ ಮಾತಾಡೋ ಕರೀತಿದ್ದಾರೆ, ಅದೆಲ್ಲ ಮುಗಿಸ್ಬರ್ತೀನಿ, 10 ನಿಮಿಷ ಅಷ್ಟೆ ಎಂದು ಅಂಗಳದ ಮೂಲೆಯಲ್ಲಿದ್ದ ಒಂದು ಚೇರ್ ತೋರಿಸಿ, ಇಲ್ಲೇ ಸ್ವಲ್ಪ ಹೊತ್ತು ಕೂತಿರು, ಈಗಲೇ ಬಂದೆ ಎಂದು ಅಲ್ಲಿಂದ ಹೋದ ಆದಿತ್ಯ. ಅವನಿ ಕುಳಿತಳು. ಆ ತಂಪಾದ ಗಾಳಿ ಅವಳ ಸುಸ್ತಾದ ಜೀವಕ್ಕೆ ಸ್ವಲ್ಪ ಆರಾಮ ನೀಡಿತು. ಅಷ್ಟರಲ್ಲಿ ಒಂದು ಅಜ್ಜಿ ಮೆಲ್ಲನೆ ಅವಳ ಹತ್ತಿರ ಬಂದರು. ಅಜ್ಜಿ ಅವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡಿ ಮೆಚ್ಚಿಕೊಂಡರು. ಭಾಳ ಲಕ್ಷಣವಾಗಿದ್ಯಾ ಪುಟ್ಟಿ ನೀನು. ಈಗಿನ ಕಾಲದ ಹುಡುಗಿರೆಲ್ಲ ಬೆಂಗಳೂರು, ಫಾರಿನ್ನು ಅಂತ ಓಡ್ತಾರೆ, ಆದರೆ ನೀನು ತುಂಬ ತಾಳ್ಮೆಯವಳು ಅಂತ ಕಾಣಿಸ್ತೀಯ ಎಂದರು. ಥ್ಯಾಂಕ್ಸ್ ಅಜ್ಜಿ. ಆದಿತ್ಯ ಭಾಳ ಒಳ್ಳೆ ಹುಡುಗ. ಅವನ ಅಮ್ಮನೂ ಅಷ್ಟೇ, ಬಂಗಾರದಂಥ ಮನಸ್ಸು. ನಾಳೆಯಿಂದ ಅವಳು ನೆರಳಂತೆ ಇರು, ಕೆಲಸಗಳನ್ನೆಲ್ಲ ಅವಳಿಂದನೇ ಕಲ್ತ್ಕೋ. ಸಂಸಾರ ಅಂದರೆ ಅಡುಗೆ ಮನೆಯಿಂದನೇ ಶುರುವಾಗೋದು. ನೀನು ಚಿಕ್ಕವಳು ಅಂತ ಇದೆಲ್ಲ ಹೇಳ್ತಾ ಇದ್ದೀನಿ, ಈಗಿನ ಕಾಲದವ್ರಿಗೆ ಗೊತ್ತಿರೋದೇ ಇಲ್ಲ, ಮನೆಯಲ್ಲೂ ಹೇಳಿರೋದಿಲ್ಲ ಎಂದ ತಕ್ಷಣ, ಓಹೋ, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಶುರುವಾಯಿತು. ಸಂಸಾರ ಬರೀ ಅಡುಗೆ ಮನೆಯಲ್ಲೇ ಇರೋದಾದರೆ ಈ ದೊಡ್ಡ ಮನೆ ಯಾಕೆ ಬೇಕಿತ್ತು ಎಂದು ಅವನಿ ಮನಸ್ಸಿನಲ್ಲೇ ಅಂದುಕೊಂಡಳು. ಹೊರಗಡೆ ಮಾತ್ರ ವಿನಯದಿಂದ ತಲೆಯಾಡಿಸಿದಳು.
ಅಜ್ಜಿ ಅವಳ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಮುಂದಿನ ವರ್ಷ ಇದೇ ಹೊತ್ತಿಗೆ ಮಡ್ಲಲ್ಲೊಂದು ಗಂಡು ಮಗು ಇರಲಿ ಎಂದು ಅಪ್ಪಣೆ ಕೊಟ್ಟಂತೆ ಹೇಳಿದರು. ಗಂಡು ಮಗುವ? ಮುಂದಿನ ವರ್ಷವೇ? ಇವತ್ತಾನೇ ಮದುವೆ ಆಗಿದ್ದು, ಇನ್ನೂ ರೂಮಿಗೆ ಹೋಗಿಲ್ಲ. ಅಷ್ಟರಲ್ಲೇ ಇವರು ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ರಲ್ಲ. ವಯಸ್ಸಾಗಿದೆ, ಹೋಗಿ ನಿದ್ದೆ ಮಾಡೋದು ಬಿಟ್ಟು ಇಲ್ಲಿ ಅಧಿಕ ಪ್ರಸಂಗ ಮಾಡೋಕೆ ಬಂದ್ಬಿಟ್ಟಿದ್ದಾರೆ. ಮನಸ್ಸಿನಲ್ಲಿ ಅಂದುಕೊಂಡವಳು ಮುಖದಲ್ಲಿ ನಗು ಅರಳಿಸಿಕೊಂಡು ಸರಿ ಎನ್ನುವಂತೆ ತಲೆಯಲ್ಲಾಡಿಸಿದಳು ಅವನಿ. ಅಷ್ಟರಲ್ಲಿ ಆದಿತ್ಯ ಬಂದ. ಅವನಿ, ಬಾ ಹೋಗೋಣ ಎಂದರೆ ಅಜ್ಜಿ ತಡೆದರು. ತಡಿ ಆದಿತ್ಯ, ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ, ಅವಸರ ಪಡಬೇಡ ಎಂದರು. ಆದಿತ್ಯ ಅವಳ ಕಣ್ಣಲ್ಲಿದ್ದ ದೈನ್ಯತೆಯನ್ನು ನೋಡಿ ತುಂಟತನದಿಂದ ನಕ್ಕು ಹೇಳಿದ, ಅಜ್ಜಿ, ನೀವು ಮಾಡಿದ ಆಶೀರ್ವಾದ ನೆರವೇರಬೇಕು ಅಂದರೆ ಮೊದಲು ನಾನು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ವಾ? ನೀವು ಇಲ್ಲೇ ಮಾತಾಡ್ತಾ ಕೂತಿದ್ರೆ ಅದು ಹೆಂಗೆ ಸಾಧ್ಯ ಎಂದು ಅವಳನ್ನು ಕರೆದುಕೊಂಡು ಹೋದ. ಅವನಿ ಅವನನ್ನು ಸಿಟ್ಟಿನಿಂದ ದಿಟ್ಟಿಸಿದಳು. ನೀವು ತುಂಬ ಕೆಟ್ಟವರು ಆದಿತ್ಯ, ಅಜ್ಜಿ ಹತ್ರ ಹಾಗೆಲ್ಲ ಹೇಗೆ ಮಾತಾಡ್ತೀರಾ ಎಂದಳು. ಅವನು ಹುಬ್ಬೇರಿಸಿದ. ನಾನೇನು ಹೇಳಿದೆ? ಅದರಲ್ಲೇನೂ ತಪ್ಪಿರ್ಲಿಲ್ವಲ್ಲ. ನಿಮ್ಮ ಮಾತಿನ ಅರ್ಥ ಏನು ಅಂತ ನಿಮಗೆ ಗೊತ್ತು ಎಂದಳು ಅವಳು ಕಿರಿಕಿರಿಯಿಂದ. ಅವನು ತುಂಟತನದ ನಗು ಬೀರಿದ. ಇದರಲ್ಲಿ ನಾಚಿಕೆ ಪಡೋದು ಏನಿದೆ ಅವನಿ? ಎಲ್ರಿಗೂ ಗೊತ್ತಿರೋ ವಿಷಯ ಇದು. ಅವಳು ಕೈ ಕಟ್ಟಿಕೊಂಡು ಮುಖ ತಿರುಗಿಸಿದಳು. ನಂತರ ಅವನು ಹತ್ತಿರ ಬಂದು ಧ್ವನಿ ತಗ್ಗಿಸಿ ಹೇಳಿದ, ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀನು 2 ನಿಮಿಷ ಅಲ್ಲಿ ಕೂತ್ಕೊಂಡಿದ್ದಿದ್ರೆ ಇನ್ನೊಬ್ಬರು ಅಜ್ಜಿ ಬರ್ತಿದ್ರು. ಮತ್ತೆ ಅದೇ ಅಡ್ವೈಸ್, ಅದೇ ರೂಲ್ಸ್, ಅದೇ ಫ್ಯೂಚರ್ ಪ್ಲ್ಯಾನಿಂಗ್. ನಿಂಗೆ ಅಲ್ಲೇ ಕೂರಬೇಕು ಅಂತ ಇತ್ತಾ? ಸರಿ, ನಡಿ ಹೋಗೋಣ ಎಂದಾಗ ಅವನಿ ಕ್ಷಣಕಾಲ ಎಲ್ಲೋ ನೋಡಿದಳು. ನಂತರ ಮೆಲ್ಲಗೆ ಹೇಳಿದಳು, ಪರವಾಗಿಲ್ಲ ಬಿಡಿ. ಆ ಹೊತ್ತಿಗೆ ಅವನಿ ಸಂಪೂರ್ಣವಾಗಿ ದಣಿದು ಹೋಗಿದ್ದಳು. ಸೂರ್ಯ ಹುಟ್ಟುವ ಮೊದಲೇ ಆರಂಭವಾದ ಈ ದಿನ ಅಂತ್ಯವಿಲ್ಲದಂತೆ ಭಾಸವಾಗುತ್ತಿತ್ತು. ಶಾಸ್ತ್ರದ ಮೇಲೆ ಶಾಸ್ತ್ರ, ಪರಿಚಯವಿಲ್ಲದ 100 ಮುಖಗಳು, ಮೈಮನವೆಲ್ಲ ವಿಶ್ರಾಂತಿಗಾಗಿ ಬೇಡುತ್ತಿದ್ದರೂ ನಗುವನ್ನು ಹೊತ್ತು ತಂದಿದ್ದಳು. ಇನ್ನೂ ಕೆಲವು ವಿಧಿವಿಧಾನಗಳು ಬಾಕಿ ಇದ್ದರೂ ಅವಳ ಮನಸ್ಸು ಮಾತ್ರ ಆಗಲೇ ದಣಿವಿನ ಗಮ್ಯಸ್ಥಾನವನ್ನು ಮುಟ್ಟಿತ್ತು. ಕೊನೆಯಲ್ಲಿ ಇನ್ನೊಂದು ಎಂದು ಎಲೆ ಸಾಕುವುದು ಎಂದು ಆಟವನ್ನು ಏರ್ಪಡಿಸಲಾಗಿತ್ತು. ಅವರಿಬ್ಬರ ಮುಂದೆ ವೀಳ್ಯದೆಲೆಗಳನ್ನು ಹರಡಲಾಗಿತ್ತು. ಎಲೆಗಳನ್ನು ಜೋಡಿಸುವ ಆ ಆಟದಲ್ಲಿ ಸುತ್ತಲಿದ್ದವರು ನಗುತ್ತಾ ಚೇಷ್ಟೆ ಮಾಡುತ್ತಿದ್ದರೂ ಅವನಿ ಮಾತ್ರ ಮೌನವಾಗಿ ಭಾಗವಹಿಸಿದಳು. ಅದು ಕೇವಲ ಶಾಸ್ತ್ರಕ್ಕಾಗಿ ಅವಳು ಮಾಡುತ್ತಿದ್ದ ಕೆಲಸದಂತಿತ್ತು. ಅವಳ ಮುಖದಲ್ಲಿದ್ದ ಆ ಸಣ್ಣ ನಗು ಕೂಡ ಸಂಭ್ರಮಕ್ಕಿಂತ ಹೆಚ್ಚಾಗಿ ಸೌಜನ್ಯಕ್ಕಷ್ಟೇ ಸೀಮಿತವಾಗಿತ್ತು. ನಂತರ ತಾಂಬೂಲ, ಕವಳ ತಿನ್ನಿಸುವ ಶಾಸ್ತ್ರ ನಡೆಯಿತು. ಎಲ್ಲರ ಸೂಚನೆಯಂತೆ ಅವಳು ಯಾಂತ್ರಿಕವಾಗಿ ಚಲಿಸಿದಳು. ಅವಳ ಪ್ರತಿಯೊಂದು ನಡೆಯಲ್ಲಿಯೂ ಒಂದು ರೀತಿಯ ಮಿತಿ ಇತ್ತು. 16 ಕೆಲಸಗಳ ಪಟ್ಟಿಯಲ್ಲಿನ ಕೊನೆಯ ಕೆಲಸವನ್ನು ಹೇಗೋ ಮುಗಿಸಿ ಮುಕ್ತಿ ಪಡೆಯಬೇಕು ಎಂಬ ಧಾವಂತ ಅವಳಲ್ಲಿ ಎದ್ದು ಕಾಣುತ್ತಿತ್ತು. ಕೊನೆಗೂ ಶಾಸ್ತ್ರಗಳು ಮುಗಿದಿತ್ತು. ಆದರೂ ಚೇಷ್ಟೆಗಳು ನಿಂತಿರಲಿಲ್ಲ. ಆದಿತ್ಯನ ಕೋಣೆಯ ಹೊರಗಡೆ ಕೆಲವರು ಆದಿತ್ಯನನ್ನು ತಡೆದು ನಿಲ್ಲಿಸಿ ಹಣಕ್ಕಾಗಿ ಪಟ್ಟು ಹಿಡಿದರು. ಸಣ್ಣ ಪುಟ್ಟ ಆಚರಣೆಗಳು, ತಮಾಷೆಯ ಬೆದರಿಕೆಗಳು ಎಲ್ಲವನ್ನೂ ಗಂಭೀರವಾಗಿ ನಟಿಸುತ್ತಾ ಆಡುತ್ತಿದ್ದರು. ಆದಿತ್ಯ ಸುಮ್ಮನೆ ನಗುತ್ತಾ ತನ್ನ ವಾಲೆಟ್ ತೆರೆದು ಅವರು ಕೇಳಿದ್ದನ್ನು ಕೊಟ್ಟು ಅಲ್ಲಿಂದ ಹೇಗೋ ಪಾರಾದ. ಇತ್ತ ಅವನಿಯ ಪಾದಗಳು ನೋವಿನಿಂದ ಕಿರುಚುತ್ತಿದ್ದವು. ಈ ದಿನ ಕೊನೆ ಅನ್ನೋದೇ ಇಲ್ವಾ ಎಂದು ಅವಳು ಮನಸ್ಸಿನಲ್ಲೇ ಗೊಣಗಿಕೊಂಡಳು. ಹೆಂಗಸರು ಮತ್ತೆ ಅವಳನ್ನು ಸುತ್ತುವರಿದರು. ಸೀರೆಯ ನೆರಿಗೆಗಳನ್ನು ಸರಿಪಡಿಸುವುದು, ಕೂದಲನ್ನು ಅಚ್ಚುಕಟ್ಟು ಮಾಡುವುದು, ಸರಿಯಾಗಿಯೇ ಇದ್ದ ಒಡವೆಗಳನ್ನು ಮತ್ತೆ ಮತ್ತೆ ಸ್ಥಾನಪಲ್ಲಟ ಮಾಡುವುದು. ಒಬ್ಬರು ಸರಿಯಾಗಿ ಕೂತ್ಕೋ ಎಂದರೆ ಇನ್ನೊಬ್ಬರು ಈ ಕಡೆ ತಿರುಗು ಎನ್ನುತ್ತಿದ್ದರು. ಯಾರೋ ಒಬ್ಬರು ಅವಳ ಕೈಯನ್ನು ಮೆಲ್ಲಗೆ ಆದರೆ ದೃಢವಾಗಿ ಹಿಡಿದು ಸರಿಸಿದರು. ಅವನಿ ಮೌನವಾಗಿ ಕುಳಿತಿದ್ದಳು. ಅವಳಿಗೆ ತಾನು ಒಬ್ಬ ಮನುಷ್ಯಳಂತೆ ಅನಿಸಲೇ ಇಲ್ಲ. ಬದಲಾಗಿ ಯಾರೋ ಪ್ರದರ್ಶನಕ್ಕೆ ಇಟ್ಟಿರುವ ಒಂದು ಸುಂದರವಾದ ವಸ್ತುವಿನಂತೆ ಭಾಸವಾಯಿತು. ಯಾರೋ ಎತ್ತಿಟ್ಟ ಕಡೆ ಕೂರಬೇಕು, ಅವರು ಹೇಳಿದಂತೆ ಇರಬೇಕು. ಒಂದು ಗೊಂಬೆ. ಅವಳ ಮನಸ್ಸು ಕಹಿಯಾಗಿ ಪಿಸುಗುಟ್ಟಿತು. ಒಮ್ಮೆಲೆ ಸ್ಮಿತಾಳ ನೆನಪು ಗಾಢವಾಗಿ ಕಾಡಿತು. ಸ್ಮಿತಾ ಇಲ್ಲಿದ್ದಿದ್ದರೆ ಈಗ ಯಾವುದಾದರೂ ಜೋಕ್ ಹೊಡೆದು ಎಲ್ಲರನ್ನೂ ಅಲ್ಲಿಂದ ಓಡಿಸಿ ಅವಳನ್ನು ನಿರಾಳ ಮಾಡುತ್ತಿದ್ದಳು. ಪಾವನಿ ಕೂಡ ಅಷ್ಟೇ. ಪಕ್ಕದಲ್ಲಿ ಬಂದು ಏನಾದರೂ ತುಂಟತನದ ಮಾತು ಹೇಳಿ ಅವಳನ್ನು ನಗಿಸುತ್ತಿದ್ದಳು. ಇನ್ನು ಅಮ್ಮನಿದ್ದರೆ ಸುಮ್ಮನೆ ಕೈ ಹಿಡಿದು ಸಾಕು ಬಿಡಿ, ಅವಳು ವಿಶ್ರಾಂತಿ ತಗೊಳ್ಳಿ ಎಂದು ಹೇಳಿಬಿಡುತ್ತಿದ್ದರು. ಆದರೆ ಅವರ್ಯಾರೂ ಅಲ್ಲಿರಲಿಲ್ಲ. ನೀವೆಲ್ಲರೂ ನನ್ನ ನಿಲ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರಿ ಅಲ್ವಾ? ಎಲ್ರಿಗೂ ಎಷ್ಟು ಅನುಕೂಲ. ನೀವೆಲ್ಲ ನೆಮ್ಮದಿಯಾಗಿ ಮಲಗ್ತೀರ, ನಾನು ಮಾತ್ರ ಇಲ್ಲಿ ನಗ್ತಾ ಕೂತ್ಕೋಬೇಕು ಎಂದು ಅವನಿ ಒಳಗೊಳಗೆ ದೂರು ನೀಡಿದಳು. ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು
ಸರಿ ಅವನಿ, ನಿಂಗಿದೆಲ್ಲ ಮೊದಲೇ ಗೊತ್ತಿತ್ತಲ್ವಾ? ಈ ಮದುವೆ ಅಂದರೆ ಹೀಗೆ ಇರುತ್ತೆ. ನೀನು ನೋಡಿದೀಯಾ, ಕೇಳಿದೀಯಾ, ಇದೇನು ನಿನ್ಗೆ ಹೊಸದಲ್ಲ. ಇದು ಇವ್ರ ರೀತಿ ಅಷ್ಟೆ. ಇವ್ರು ಕೆಟ್ಟವರಲ್ಲ, ಆದರೆ ಇವ್ರ ಸಂಭ್ರಮ ಸ್ವಲ್ಪ ಅತಿಯಾಯಿತು ಅಷ್ಟೆ. ಅವಳು ಮತ್ತೆ ಮತ್ತೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಸಂಪೂರ್ಣ ಮೌನಕ್ಕೆ ಶರಣಾಗುವ ಮುನ್ನ ಕೊನೆಯ ಒಂದು ಆಚರಣೆಯನ್ನು ಘೋಷಿಸಲಾಯಿತು. ಒಂದು ಸ್ಟೀಲ್ ಲೋಟದಲ್ಲಿ ಉಗುರು ಬೆಚ್ಚಗಿನ ಮಂದವಾದ ಸಿಹಿ ವಾಸನೆ ಬರುತ್ತಿದ್ದ ಹಾಲನ್ನು ತರಲಾಯಿತು. ಯಾರೋ ಅದನ್ನು ಅವನಿಯ ಕೈಗಿಟ್ಟು ಆದಿತ್ಯನ ಕಡೆಗೆ ಸನ್ನೆ ಮಾಡಿದರು. ಅವನಿ ಏನಾದರೂ ಪ್ರತಿಕ್ರಿಯಿಸುವ ಮೊದಲೇ ಮತ್ತೆ ಅದೇ ಹಳೆಯ ದನಿಗಳು ಶುರುವಾದವು. ಅರ್ಧ ವರನಿಗೆ, ಅರ್ಧ ವಧುವಿಗೆ. ಹುಷಾರು, ನೀನೇ ಪೂರ್ತಿ ಕುಡಿದ್ಬಿಡ್ಬೇಡ. ಹೇಯ್, ಫಸ್ಟ್ ನೈಟ್ ರೂಲ್ಸ್ ಭಾಳ ಸ್ಟ್ರಿಕ್ಟ್ ಇರುತ್ತೆ, ನೆನ್ಪಿರ್ಲಿ. ಸುತ್ತಲೂ ಮತ್ತೆ ನಗು ಹರಿಯಿತು. ಅವನಿ ಒಂದು ಕ್ಷಣ ಆ ಹಾಲಿನ ಲೋಟವನ್ನೇ ದಿಟ್ಟಿಸಿದಳು. ಇದರಲ್ಲಿ ಅಂಥದ್ದೇನಿದೆ? ಅವಳು ಆಶ್ಚರ್ಯಪಟ್ಟಳು. ಇದು ಬರೀ ಹಾಲು, ಇದನ್ನು ಕುಡಿಯೋದು. ಇವರೆಲ್ಲ ನೋಡಿದರೆ ಇದೇನೋ ಅಮೃತ ಅನ್ನೋ ಥರ ಆಡ್ತಾರಲ್ಲ ಅಂದುಕೊಂಡಳು ಅವಳು. ಯಾರ ಮುಖವನ್ನು ನೋಡದೆ ಅವಳು ಲೋಟವನ್ನು ಆದಿತ್ಯನಿಗೆ ನೀಡಿದಳು. ಅವನು ಸಮಾಧಾನವಾಗಿ 2 ಗುಟುಕು ಕುಡಿದ. ಜನರ ಚೇಷ್ಟೆಗೆ ಇನ್ನಷ್ಟು ತುಪ್ಪ ಸುರಿಯುವುದು ಬೇಡವೆಂದು ಬಹಳ ನಿಧಾನವಾಗಿ ಕುಡಿದು ಅವಳಿಗೆ ಮರಳಿಸಿದ. ಅರ್ಧ ಅಷ್ಟೇ, ಅರ್ಧ ಅಷ್ಟೇ, ಯಾರೋ ಒಬ್ಬರು ಜೋರಾಗಿ ನೆನಪಿಸಿದರು. ಹೌದು, ಇದನ್ನು ಯಾರಾದರೂ ಕಿತ್ಕೊಂಡು ಓಡ್ ಹೋಗ್ತಾರೆ ನೋಡಿ. ಅವನಿ ಮನಸ್ಸಿನಲ್ಲೇ ಕಹಿಯಾಗಿ ಅಂದುಕೊಂಡಳು. ಅವಳು ಉಳಿದ ಹಾಲನ್ನು ಕುಡಿದಳು. ಅವಳ ಮುಖ ಭಾವರಹಿತವಾಗಿತ್ತು. ಅವಳ ತಾಳ್ಮೆ ಪ್ರತಿ ಸೆಕೆಂಡಿಗೆ ಕ್ಷೀಣಿಸುತ್ತಿತ್ತು. ಮುಂದೆ ಅವಳ ಹಸ್ತಗಳಿಗೆ ಅಕ್ಷತೆಯನ್ನು ಹಾಕಲಾಯಿತು. ಈಗ ಅವನ ಮೇಲೆ ಹಾಕು, ಸರಿಯಾಗಿ ಆಶೀರ್ವಾದ ಪಡಿ. ಈಗ ನಾಚಿಕೆ ಪಡಬೇಡಮ್ಮ, ಅವನು ನಿನ್ನ ಪತಿ ಎಂದಾಗ ಅವನಿಯ ದವಡೆ ಬಿಗಿಯಿತು. ಆಶೀರ್ವಾದವ? ಯಾವುದಕ್ಕೆ? ಇವತ್ತಿಷ್ಟೆಲ್ಲ ಟಾರ್ಚರ್ ತಡ್ಕೊಂಡಿದ್ದಕ್ಕ? ಆದರೂ ಅವಳು ಪಾಲಿಸಿದಳು. ಆದಿತ್ಯನ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿ ಅವನ ಪಾದ ಮುಟ್ಟಿ ನಮಸ್ಕರಿಸಿದಳು. ಕೇವಲ ಆದಿತ್ಯನ ಕಣ್ಣುಗಳು ಇನ್ನೇನು ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಎಂದು ಸನ್ನೆ ಮಾಡುತ್ತಿದ್ದ ಕಾರಣಕ್ಕಾಗಿ ಮಾತ್ರ. ಕೊನೆಗೂ ಆಚರಣೆ ಮುಗಿದಿದೆ ಎಂದು ಘೋಷಿಸಲಾಯಿತು. ಅಂತೂ ಕೊನೆಗೂ ಆದಿತ್ಯನನ್ನು ಮೊದಲು ಕೋಣೆಯೊಳಗೆ ಕಳುಹಿಸಲಾಯಿತು. ಅವನ ಹಿಂದೆ ಬಾಗಿಲು ಮುಚ್ಚಿಕೊಂಡಿತು. ಅವನಿ ಹೊರಗೆ ಸ್ವಲ್ಪ ಹೊತ್ತು ನಿಲ್ಲಬೇಕಾಯಿತು. ಅವಳಿಗೆ ಕೇಳಿಸದ ಸೂಚನೆಗಳಿಗೆ ಸುಮ್ಮನೆ ತಲೆಯಾಡಿಸುತ್ತಾ ಅಲ್ಲಿಂದ ಮಾಯವಾಗಲು ಅನುಮತಿಯನ್ನು ಕಾಯುತ್ತಿದ್ದಳು. ಕಡೆಗೂ ಅವಳು ಒಳಗೆ ಹೆಜ್ಜೆ ಇಟ್ಟಾಗ ತಕ್ಷಣವೇ ಬಾಗಿಲು ಹಾಕಿ ಚಿಲಕ ಹಾಕಿದಳು. ಆ ಚಿಲಕದ ಸದ್ದು ಅವಳಿಗೆ ದೊಡ್ಡ ಸಮಾಧಾನ ನೀಡಿತು. ಅವಳು ಅಲ್ಲೇ ಮೌನವಾಗಿ ನಿಂತು ಸುತ್ತಲೂ ಕಣ್ಣಾಡಿಸಿದಳು. ಆ ಕೋಣೆಯನ್ನು ಬಹಳ ಸುಂದರವಾಗಿ ಅಲಂಕರಿಸಲಾಗಿತ್ತು. ಮಂದವಾದ ಬೆಳಕು, ತಾಜಾ ಹೂವುಗಳು ಪ್ರತಿಯೊಂದರಲ್ಲೂ ಅಚ್ಚುಕಟ್ಟು ಇತ್ತು. ಅದೊಂದು ಸಿನಿಮಾದ ದೃಶ್ಯದಂತೆ ಕಾಣುತ್ತಿತ್ತು. ಅವನಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಓಕೆ, ಇದನ್ನು ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬಳಗದಲ್ಲಾಗಿದ್ದರೆ ಬರೀ ಹೆಸರಿಗಷ್ಟೇ ಏನೋ ಒಂದು ಮಾಡ್ತಿದ್ರು ಎಂಬುದನ್ನು ಅವಳು ಒಪ್ಪಿಕೊಂಡಳು. ಒಂದು ಕ್ಷಣ ಸುಮ್ಮನಾದವಳು, ಆದರೂ ಈ ಊರವರು ಪ್ರತಿಯೊಂದನ್ನು ಅತಿಯಾಗಿ ಮಾಡ್ತಾರೆ ಎಂದುಕೊಂಡಳು. ಅವಳು ತನ್ನ ಸೀರೆಯನ್ನು ಸರಿಪಡಿಸಿಕೊಂಡಳು. ಉಸಿರಾಟವನ್ನು ಸಹಜ ಸ್ಥಿತಿಗೆ ತಂದುಕೊಂಡು ಕೊನೆಗೆ ತಲೆ ಎತ್ತಿ ನೋಡಿದಳು. ಸಂಚಿಕೆ ತುಂಬ ದೊಡ್ಡದಾಯಿತು. ನಿಜ ಹೇಳಬೇಕಂದ್ರೆ ಈ ಸಂಚಿಕೆಯನ್ನು ಅಪ್ಲೋಡ್ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಬೇಕಾಯಿತು. ಈ ಸಂಚಿಕೆಯನ್ನು ಬರೆಯೋದ್ರಿಂದ ಹಿಡಿದು ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡೋವರೆಗೂ ಪ್ರತಿ ಹಂತದಲ್ಲೂ ತುಂಬ ಸಮಯ ಹಿಡಿದಿದೆ ನನಗೆ. ಅವನಿ ಅನುಭವಿಸ್ತಿರೋ ಆ ಸುಸ್ತು, ಆ ತಳಮಳ ಮತ್ತು ಆ ಕ್ಷಣದ ಭಾವನೆಗಳು ನಿಮ್ಗೆ ಸರಿಯಾಗಿ ತಲುಪಿಸ್ಬೇಕು ಅನ್ನೋದೊಂದೇ ನನ್ನ ಪ್ರಾಮಾಣಿಕ ಪ್ರಯತ್ನ ಆಗಿತ್ತು. ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅವನಿಯ ಈ ಸ್ಥಿತಿ ಬಗ್ಗೆ ಏನನ್ನಿಸ್ತು, ಈ ಸಂಚಿಕೆ ಹೇಗನ್ನಿಸ್ತು ಅಂತ ಪ್ರಾಮಾಣಿಕವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳೇ ಮುಂದಿನ ಸಂಚಿಕೆಗಳನ್ನು ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ನಂಗೆ ಸ್ಫೂರ್ತಿ. ಥ್ಯಾಂಕ್ ಯು.